ಸ್ನೇಹಿತರೆ, RBI ನಿಮಗೆ ದುಡ್ಡು ಕೊಡೋಕೆ ಟ್ರೈ ಮಾಡ್ತಾ ಇದೆ. ನಂಬ ಕಷ್ಟ ಆಗುತ್ತಲ್ಲ, ನಿಜ. ಇದು ಎಷ್ಟು ಅಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. 100 ಕೋಟಿ ಅಲ್ಲ, 1000 ಕೋಟಿ ಅಲ್ಲ, ಬರೋಬ್ಬರಿ 1,84,000 ಕೋಟಿ ರೂಪಾಯಿ ದುಡ್ಡು. ಈ ದುಡ್ಡು ಯಾರ್ದು ಗೊತ್ತಾ? ನಿಮ್ಮದೇ ಹಣ, ನೀವು ಮರೆತು ಬಿಟ್ಟಿರೋ ಹಣ, ನಿಮ್ಮ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಯಾವ್ಯಾವುದೋ ಅಕೌಂಟ್ಗಳಲ್ಲಿ ಬಿಟ್ಟಿರೋ ಹಣ, ಓಲ್ಡ್ ಅಕೌಂಟ್ಸಲ್ಲಿ ಬಿಟ್ಟಿರೋ ಹಣ, FD, PF, ಬ್ಯಾಂಕ್ ಬ್ಯಾಲೆನ್ಸ್, ಇನ್ಶೂರೆನ್ಸ್, ಡಿವಿಡೆಂಡ್, ಇವೆಲ್ಲ 10 ವರ್ಷಕ್ಕಿಂತ ಹೆಚ್ಚು ಕಾಲ ಯಾರು ಯೂಸ್ ಮಾಡದೇ ಇದ್ರೆ ಅದು ಅನ್ಕ್ಲೇಮ್ಡ್ ಮನಿ ಆಗುತ್ತೆ. ಈ ದುಡ್ಡನ್ನು ಸರ್ಕಾರ ಕೂಡ ಯಾರು ತಗೊಂಡಿಲ್ವಲ್ಲ ಅಂತ ಯೂಸ್ ಮಾಡೋಕ್ಕಾಗಲ್ಲ, ಬ್ಯಾಂಕ್ಗಳು ಯೂಸ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಡೆಡ್ ಮನಿ ಥರ ಬಿದ್ದಿರುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಆದರೆ ಈಗ RBI ಇದನ್ನು ನಿಮಗೆ ವಾಪಸ್ ಕೊಡೋಕೆ ಟ್ರೈ ಮಾಡ್ತಿದೆ. ಈಗ ಒಂದು ಕ್ಯಾಂಪೇನ್ ಕೂಡ ಶುರು ಮಾಡಿದ್ದಾರೆ, ನಿಮ್ಮ ಹಣ ನಿಮ್ಮ ಹಕ್ಕು ಅಂತ. ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. RBIನ ಉಡ್ಗಾಮ್ UDGAM ಪೋರ್ಟಲ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಪ್ಲಸ್ ಹೆಸರು ಹಾಕಿ ರಿಜಿಸ್ಟರ್ ಆಗಬೇಕು. ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಬೇಕು. ಯಾವ ಬ್ಯಾಂಕ್ನಲ್ಲಿ ನಿಮ್ಮ ಓಲ್ಡ್ ಅಕೌಂಟ್ಸ್ ಇರ್ಬೋದು, ದುಡ್ಡು ಇರೋದು, ಮರೆತು ಬಿಟ್ಟಿರೋದು, ನಿಮ್ಮ ಪೇರೆಂಟ್ಸ್, ನಿಮ್ಮ ಅಜ್ಜಂದು ಅಜ್ಜಿದು ಇರ್ಬೋದು ಅಂತ ಹೇಳಿ ಗೊತ್ತಿದ್ರೆ ಅದನ್ನು ಸರ್ಚ್ ಮಾಡಿ ಅದನ್ನು ಆಮೇಲೆ ಸೆಲೆಕ್ಟ್ ಮಾಡಬೇಕು. ಗೊತ್ತಿಲ್ಲ ಅಂದರೆ ಸರ್ಚ್ ಆಲ್ ಬ್ಯಾಂಕ್ಸ್ ಅಂತ ಹೇಳಿ ಕ್ಲಿಕ್ ಮಾಡಬೇಕು. ನಿಮ್ಮ ಹೆಸರಿಗೆ ಅನ್ಕ್ಲೇಮ್ಡ್ ಹಣ ಇದ್ದರೆ ಉಡ್ಗಾಮ್ ನೇರವಾಗಿ ಬ್ಯಾಂಕ್ ನೇಮ್ ಪ್ಲಸ್ ರೆಫರೆನ್ಸ್ ID ತೋರಿಸುತ್ತೆ ಅಲ್ಲಿ, ಅಷ್ಟೇ. ಆಮೇಲೆ ಸೀದಾ ಬ್ಯಾಂಕ್ ಬ್ರಾಂಚಿಗೆ ಹೋಗೋದು, ಎಲ್ಲ ಮುಂದಿನ ಪ್ರೊಸೆಸ್ ಮಾಡೋದು. ಅಥವಾ ಕೆಲ ಬ್ಯಾಂಕ್ಗಳು ಆನ್ಲೈನ್ ವಿಡಿಯೋ KYC ಏನಾದ್ರು ಕೊಟ್ಟರೆ, ಆಪ್ಷನ್ ಕೊಟ್ಟರೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬೇಕಾದ ದಾಖಲೆಗಳು ಆಧಾರ್, ಪ್ಯಾನ್, ಅಡ್ರೆಸ್ ಪ್ರೂಫ್, ಕ್ಯಾನ್ಸಲ್ ಚೆಕ್, ಬ್ಯಾಂಕ್ ಸ್ಟೇಟ್ಮೆಂಟ್. ಹಿರಿಯರ ಹಣ ಆದರೆ ನಾಮಿನಿ ಅಥವಾ ಲೀಗಲ್ ಏರ್, ಕಾನೂನುಬದ್ಧ ಉತ್ತರಾಧಿಕಾರಿ ನೀವೇ ಅನ್ನೋದಕ್ಕೆ ಪ್ರೂಫ್ ಬೇಕು. ವೆರಿಫಿಕೇಶನ್ ಆದಮೇಲೆ ನಿಮ್ಮ ಅಕೌಂಟ್ಗೆ ನೇರವಾಗಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಏನು FD ಮಾಡಿಸಿದವರು ಮೃತಪಟ್ಟಿದ್ರೆ ಲೀಗಲ್ ಏರ್ ಪ್ರೂಫ್ ಅಂದರೆ ಕಾನೂನುಬದ್ಧ ಉತ್ತರಾಧಿಕಾರಿಯ ಪ್ರೂಫ್ ಬೇಕೇ ಬೇಕು. ಸ್ನೇಹಿತರೆ, 100 ಆಗಿರಲಿ, 1000 ರೂಪಾಯಿ ಆಗಿರಲಿ, ಅಥವಾ 10 ಲಕ್ಷನೇ ಆಗಿರಲಿ, ಕೋಟಿನೇ ಆಗಿರಲಿ, ಅದು ನಿಮ್ಮದು, ನಿಮ್ಮ ಪೇರೆಂಟ್ಸ್ದು, ನಿಮ್ಮ ಪೂರ್ವಜರದು ಪರಿಶ್ರಮದ್ದೇ ದುಡ್ಡು. ಅದು ಉದ್ಗಾಮ್ ಪೋರ್ಟಲ್ ಓಪನ್ ಮಾಡಿ ನಿಮ್ಮ ಹೆಸರು ಮತ್ತು ಮನೆಯವರ ಹೆಸರನ್ನು ಕೂಡ ನೀವು ಚೆಕ್ ಮಾಡಬಹುದು. ಸ್ವಲ್ಪ ಡೌಟ್ ಇದ್ರೂ ಕೂಡ ಚೆಕ್ ಮಾಡಿ ನೋಡ್ಬೋದು ಯಾರ್ದಾರು ದುಡ್ಡು ಬಿಟ್ಟು ಹೋಗಿದಾರಾ ಅಂತ ಹೇಳಿ. ಏನು ಗೊತ್ತು, RBI ರೆಕಾರ್ಡ್ಸ್ನಲ್ಲಿ ನೀವು ಸರ್ಚ್ ಮಾಡಿರೋ ಹೆಸರಿತ್ತು ಅಂತ ಹೇಳಿದ್ರೆ ನಿಮಗೆ ಬಂಪರ್ ಹೊಡಿಲೂಬಹುದು. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಕಳ್ಕೊಳ್ಳೋದೇನು ಬಹಳ ಇಲ್ಲ, ಕೆಲ ಕ್ಲಿಕ್ಸ್, ಒಂಚೂರು ಟೈಮ್ ವೇಸ್ಟ್ ಆಗ್ಬೋದು ಅಷ್ಟೇ. ದಟ್ಸ್ ಇಟ್. RBIನೇ ಕೇಳ್ತಿದೆ 1,84,000 ಕೋಟಿ ಇದೆ ಅಂತ ಹೇಳಿ. ಸಣ್ಣ ಅಮೌಂಟ್ ಅಲ್ಲ, ಕೆಲವ್ರದಂತೂ ಇದ್ದೇ ಇರುತ್ತೆ ಅಂತ ಅರ್ಥ. ಆಸಕ್ತರು ಚೆಕ್ ಮಾಡ್ಬೋದು. ಅಂದಹಾಗೆ RBI ನಮಗೇನು ದುಡ್ಡು ಕೊಟ್ಟಿಲ್ಲ ಸ್ನೇಹಿತರೆ, ವಿಡಿಯೋ ಮಾಡೋಕ್ಕೆ ಅವೇರ್ನೆಸ್ಗೋಸ್ಕರ ನಾವು ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ಇಲ್ಲಿದೆ, ರಿಲೇಟೆಡ್ ವಿಡಿಯೋವನ್ನ ಚೆಕ್ ಮಾಡಿ.